ಪ್ರತಿ ಬಾರಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಏನು ಫ್ಲವರ್ ಶೋ ನಡೀತಾ ಇತ್ತು, ಆದರೆ ಆ ಫ್ಲವರ್ ಶೋ ಕೇವಲ ಜನರಿಗೆ ಆಕರ್ಷಣೆಯಾಗಿತ್ತು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಇರ್ತಕ್ಕಂಥ ಜಾಯಿಂಟ್ ಡೈರೆಕ್ಟರ್ ಜಗದೀಶ್ ಅವರು ಒಂದು ಹೊಸ ವಿನೂತನವಾದ ಒಂದು ಕಾನ್ಸೆಪ್ಟನ್ನು ಬೇಕು ಅಂತೇಳಿ ಚರ್ಚೆ ಶುರು ಮಾಡಿದ್ದು, ಅನೇಕರ ಸಲಹೆಯನ್ನು ಪಡೆದು ಈಗ ಅಲ್ಲಿ ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ಏನು ಇವತ್ತಿನಿಂದ ಸುಮಾರು 10 ದಿನಗಳ ಕಾಲ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಒಂದು ಫ್ಲವರ್ ಶೋ ನಡೆಯುತ್ತೆ. ಫ್ಲವರ್ ಶೋ ಮಾತ್ರ ಅಲ್ಲ, ಅದು ಒಂದು ರೀತಿಯ ಅರಿವಿನ ಮನೆಯನ್ನೇ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ ರೀತಿಯ ಒಂದು ಕಾನ್ಸೆಪ್ಟನ್ನು ಈ ಸರಿ ಡೆವಲಪ್ ಮಾಡಿರೋದು. ಇಲ್ಲಿ ಬಸವಣ್ಣ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಸತ್ಯಕ್ಕ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಅಲ್ಲಮಪ್ರಭು ಇರ್ಬೋದು, ಹೀಗೆ ವಚನಕಾರರು ಅಂದರೆ 12ನೇ ಶತಮಾನದಲ್ಲಿದ್ದಂಥ ವಚನಕಾರರು ಯಾರ್ಯಾರಿದ್ದಾರೆ ಅವರೆಲ್ಲರ ಬದುಕು ಮತ್ತು ಅವರ ವಚನಗಳನ್ನು ಜನರ ಮುಂದೆ ತೆರೆದಿಡೋದ್ರ ಮೂಲಕ ಜನಸಾಮಾನ್ಯರ ಬಳಿಗೆ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಈ ಸಾರಿ ಲಾಲ್ಬಾಗ್ನಲ್ಲಿ ಮಾಡಿರುವಂಥದ್ದು. ಯಾಕೆ ಇದು ವಿಶಿಷ್ಟ ಅಂತಂದರೆ, ಕೇವಲ ಅಲಂಕಾರಿಕ ವಸ್ತು ಪ್ರದರ್ಶನವಾಗಿ ರೂಪುಗೊಳ್ಳದೇನೆ ಅದೊಂದು ಅರಿವಿನ ಮನೆಯಾಗಿ, ಅರಿವಿನ ಮಂಟಪವಾಗಿ ಈ ಸಾರಿ ರೂಪುಗೊಂಡಿದೆ. ಹಾಗಾಗಿ ಈ ಬಾರಿಯ ಏನು ವಸ್ತು ಪ್ರದರ್ಶನ ಏನಿದೆ ಲಾಲ್ಬಾಗ್ನಲ್ಲಿ ನಡೆಯುವಂಥ ಫ್ಲವರ್ ಶೋ ಅತ್ಯಂತ ವಿಭಿನ್ನ ಮತ್ತು ವಿಶಿಷ್ಟ ಅಂಥೇಳಿ ರೂಪುಗೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿಗೆ ಆಲ್ರೆಡಿ ಸಾಕಷ್ಟು ಚಿತ್ರಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರತಿಯೊಂದು ಏನು ಅಲ್ಲಿರ್ತಕ್ಕಂಥ ಪ್ರತಿಮೆಗಳು ಕೂಡ ಒಂದೊಂದು ಕಥೆಯನ್ನು ಹೇಳ್ತವೆ. ಅಕ್ಕಮಹಾದೇವಿಯ ಇಡೀ ಬದುಕನ್ನು ಹೇಳುತ್ತೆ, ಬಸವಣ್ಣನ ಬದುಕನ್ನು ಹೇಳುತ್ತೆ, ಸತ್ಯಕ್ಕನ ಬದುಕನ್ನು ಹೇಳುತ್ತೆ. ಹೇಗೆ ಸತ್ಯಕ್ಕ ತಾನು ಕೂಲಿ ಮಾಡ್ತಾ ಇದ್ರೂ ಕೂಡ, ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ, ಒಬ್ಬ ಮಹಿಳೆ, ದಲಿತ ಮಹಿಳೆ ಹೇಗೆ ಬೇರೆಯವರಿಗೆ ಅನ್ನದಾನವನ್ನು ಮಾಡಿ ಅಥವಾ ಕಾಳು ಕಡಿಯನ್ನು ತಂದು ಜನರಿಗೆ ಅದನ್ನು ಬಡಿಸಿ ಬದುಕ್ತಿದ್ಲು ಅನ್ನೋಂಥದ್ದನ್ನು ಸಾರುವಂಥದ್ದು ಇದೆಯಲ್ಲ, ಇದು ಒಂದು ರೀತಿಯ ಈಗಿನ ಜನಮಾನಸಕ್ಕೆ ಒಂದು ನೀತಿ ಪಾಠವನ್ನು ಹೇಳೋದ್ರ ಜೊತೆನಲ್ಲೇ ಇಡೀ ಲಾಲ್ಬಾಗ್ನಲ್ಲಿರುವಂಥ ಪುಷ್ಪಗಳನ್ನು ಭಿನ್ನವಾದ ರೋಸ್ ಇರ್ಬೋದು ಅಥವಾ ಬೇರೆ ಬೇರೆ ಫ್ಲವರ್ಸ್ಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಒಟ್ಟುಗೂಡಿಸಿ ಜನರಿಗೆ ಒಂದು ರೀತಿಯ ಮುದ ನೀಡುವುದರ ಜೊತೆನಲ್ಲೇ ಒಂದು ಹೊಸ ಅರಿವನ್ನು ಸೃಷ್ಟಿ ಮಾಡಬೇಕು, ಜನಮಾನಸದಲ್ಲಿ ಒಂದು ನೈತಿಕತೆಯನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತೋಟಗಾರಿಕೆ ಇಲಾಖೆ ಈ ಸಾರಿ ಕೆಲಸವನ್ನು ಮಾಡಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಜನರ ಪರವಾಗಿ ಇದೊಂದು ರೀತಿಯ ಅಭೂತಪೂರ್ವವಾದ ಕೆಲಸಕ್ಕೆ ಒಂದು ರೀತಿ ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕೆಂದರೆ ಕೇವಲ ಫ್ಲವರ್ ಶೋ ಮಾಡೋದ್ರ ಜೊತೆನಲ್ಲಿ ಒಂದು ಹೊಸ ಅರಿವನ್ನು, ಅನುಭವ ಮಂಟಪವನ್ನೇ ತೆರೆದಿಡುವಂಥ 12ನೇ ಶತಮಾನದಲ್ಲಿದ್ದಂಥ ಏನು ಅನುಭವ ಮಂಟಪ ಇದೆ, ಅಲ್ಲಿ ಜಾತಿ ಮತ ಎಲ್ಲವನ್ನೂ ಕೂಡ ಧಿಕ್ಕರಿಸಿ, ದೇವರುಗಳನ್ನು ಧಿಕ್ಕರಿಸಿ ಹೇಗೆ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ರೋ ಅದೇ ರೀತಿಯಾದಂಥ ಒಂದು ಅನುಭವ ಮಂಟಪವನ್ನು ಪುನಃ ಸೃಷ್ಟಿ ಮಾಡುವಂಥ ಕೆಲಸವನ್ನು ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ನಲ್ಲಿ ಮಾಡಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಬಾರಿ ಈ ಒಂದು ಎಕ್ಸಿಬಿಷನನ್ನು ಯಾರೂ ಕೂಡ ಕರ್ನಾಟಕದಲ್ಲಿರುವಂಥ ಮೂಲೆಯ ಜನ ಎಲ್ಲರೂ ಕೂಡ ನೋಡಲೇಬೇಕಾದಂಥ ಒಂದು ಪೂರ್ವವಾದಂಥ ಎಕ್ಸಿಬಿಷನ್ ಅಂತೇಳಿ ನಾವು ಹೇಳ್ಬೋದು. ಸೊ ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದರೆ ಇಲ್ಲಿ ಕೇವಲ ಫ್ಲವರ್ ಶೋ ಮಾತ್ರ ಅಲ್ಲ, ಕಣ್ಣಿಗೆ ಮುದ ನೀಡುವುದರ ಜೊತೆಗೆ ಜ್ಞಾನಾರ್ಜನೆಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಕೂಡ ಈ ಫ್ಲವರ್ ಶೋ ಮಾಡ್ತಾ ಇದೆ ಅಂತೇಳಿ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಮಿಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅದು ಮತ್ತೆ ಸಿಗುವಂಥ ಸಾಧ್ಯತೆ ಕಡಿಮೆ. ಆ ಕಾರಣಕ್ಕೋಸ್ಕರ ನಾನು ಪದೇ ಹೇಳ್ತಾ ಇರುವಂಥದ್ದು, ಈ ಒಂದು ಫ್ಲವರ್ ಶೋ ಕೇವಲ ಅಲಂಕಾರಿಕ ಅಥವಾ ವಸ್ತು ಪ್ರದರ್ಶನ ಆಗಿ ರೂಪುಗೊಳ್ಳದೇನೆ ಒಂದು ಅರಿವಿನ ಮನೆಯಾಗಿ, ಅರಿವಿನ ಮಂಟಪವಾಗಿ ರೂಪುಗೊಂಡಿದೆ. ಹಾಗಾಗಿ ಅದನ್ನು ಪ್ರತಿಯೊಬ್ಬರು ಕೂಡ ಬಂದು ನೋಡಲೇಬೇಕಾದಂಥ ಅನಿವಾರ್ಯತೆ ಮತ್ತು ಅದು ಕರ್ತವ್ಯ ಕೂಡ ನಮ್ಮ ಕನ್ನಡಿನ ಪ್ರತಿಯೊಬ್ಬರದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇದಗಳನ್ನು ಓದಿದವರು ದೊಡ್ಡವರಾಗೋದಿಲ್ಲ, ಜನರ ವೇದನೆಗಳನ್ನು ಓದಿದವರು ಮಾತ್ರ ದೊಡ್ಡವರಾಗುತ್ತಾರೆ ಅಂಥೇಳಿ ಬಸವಣ್ಣನವರು ಹೇಳ್ತಾರೆ. ಸೊ ಈ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದಾದರೆ, ಅನಾದಿ ಕಾಲದಿಂದಲೂ ಈ ಕ್ಷಣದವರೆಗೂ ಕೂಡ ಇದು ಪ್ರಸ್ತುತ ಅಂತ ಅನಿಸಿಬಿಡುತ್ತೆ. ಬಸವಣ್ಣನವರ ಆದಿಯಾಗಿ ಇಡೀ ವಚನಕಾರರ 12ನೇ ಶತಮಾನದಲ್ಲಿದ್ದಂಥ ವಚನಕಾರರ ಇಡೀ ವಚನಗಳನ್ನು ನೀವು ನೋಡೋದಾದರೆ ಅಲ್ಲಿ ಸಂಪೂರ್ಣವಾಗಿ ಅವರು ಹೇಳುವಂಥದ್ದು ಈ ಥರದ ದಮನಿತರ ಧ್ವನಿಯಾಗಿ ನಾವು ಬದುಕು ನಡೆಸಬೇಕು ಅನ್ನುವಂಥದ್ದನ್ನು ಅವರು ಪದೇ ಪ್ರತಿಯೊಂದು ವಚನಗಳಲ್ಲೂ ಕೂಡ ಬಿಚ್ಚಿಡ್ತಾರೆ. ಜೊತೆಗೆ ಶೋಷಿತರಿಗೆ ಅಥವಾ ಬಡವರಿಗೆ ನಾವು ಧ್ವನಿಯಾಗಿರಬೇಕು, ಜಾತಿ ಮತ ಧರ್ಮಗಳನ್ನು ಮೀರಿ ನಾವು ಬದುಕನ್ನು ಕಲಿಬೇಕು, ದೇವರು ಧರ್ಮಗಳನ್ನು ಧಿಕ್ಕರಿಸಿ ಮಾನವೀಯ ಧರ್ಮದ ನೆಲೆಯಲ್ಲಿ ನಾವು ಬದುಕನ್ನು ಕಟ್ಟಬೇಕು ಅಂಥೇಳಿ, ಸಮಾಜವನ್ನು ಕಟ್ಟಬೇಕು ಅಂಥೇಳಿ ಅವರು ಹೇಳ್ತಾ ಬರ್ತಾರೆ. ಸತ್ಯಕ್ಕ ಒಂದು ಕಡೆ ಹೇಳ್ತಾಳೆ, ಕಾರಣದಿಂದ ಕಾಯುವ ಬಿಟ್ಟಡೆ ಶೋಕವೇಕೆ, ಶಿವಭಕ್ತರು ಶಿವಾತ್ಮ ಸ್ವರೂಪವು ಎನ್ನುವರು ಅನ್ನ ದೇವರುಂಟೆ, ಇದು ಕಟ್ಟಾಯ್ತು. ಇನ್ನೊಂದು ಕಡೆಯಲ್ಲಿ ಸತ್ಯಕ್ಕ ಹೇಳ್ತಾಳೆ, ಸತ್ಯಕ್ಕ ಕೂಡ ಅತ್ಯಂತ ಪ್ರಭಾವಯುತವಾದಂಥ ವಚನಕಾರ್ತಿ.
ಅಕ್ಕಮಹಾದೇವಿ ಬಸವಣ್ಣನವರ ಜೊತೆಯಲ್ಲಿ ಇಡೀ ಅನುಭವ ಮಂಟಪದಲ್ಲಿ ತನ್ನದೇ ಆದ ಒಂದು ವರ್ಚಸ್ಸನ್ನು ಸೃಷ್ಟಿಸಿಕೊಂಡಂತಹ ಮತ್ತು ಜನಸಾಮಾನ್ಯರಾಗಿ ಬದುಕು ನಡೆಸುವುದರ ಜೊತೆಯಲ್ಲೇ ಹೇಗೆ ನಾವು ಬದುಕಬೇಕು ನೈತಿಕವಾಗಿ ಅನ್ನೋದನ್ನು ವಚನದಲ್ಲಿ ಹೇಳ್ತಾಳೆ. ಅವಳು ಹೇಳ್ತಾಳೆ, ಲಂಚನ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಅದೇನು ಕಾರಣವೆಂದರೆ ನೀವೆಕ್ಕಿದ ಭಿಕ್ಷದಲ್ಲೆಪ್ಪೆನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಜಕ್ಕೇಶ್ವರ ಅಂತ ಹೇಳ್ತಾಳೆ. ಅಂದರೆ ಬೇರೆಯವರ ವಸ್ತುಗಳಿಗೆ ಅಥವಾ ಬೇರೆಯವರ ಹಣಕ್ಕೆ ಅಥವಾ ಮತ್ತಾವುದೇ ಒಂದು ವಸ್ತುವಿಗೆ ಆಸೆ ಪಡುವುದು ಅದು ಮೂರ್ಖತನ. ನಾವು ದುಡಿದು ನಾವು ತಿನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಸೊ ಹಾಗಾಗಿ ನಮ್ಮ ಕಾಲ ಮೇಲೆ ನಾವು ಬದುಕನ್ನು ಕಟ್ಕೊಳ್ಬೇಕು. ನಾವು ಸ್ವಂತದ್ದು ಈ ಭೂಮಿ ಮೇಲೆ ಬಂದ ಮೇಲೆ ಜಾತಿ ಮತ ಪಂಥ ದೇವರು ಇವೆಲ್ಲವನ್ನು ಧಿಕ್ಕರಿಸಿ ಮನುಷ್ಯನಾಗಿ ಬದುಕೋದನ್ನು ಕಲಿಬೇಕು ಅಂಥೇಳಿ ಸತ್ಯಕ್ಕೆ ಹೇಳ್ತಾ ಹೋಗ್ತಾಳೆ. ಸೊ ಹೀಗೆ ಬರೀ ಅಕ್ಕಮಹಾದೇವಿ ಆಗಲಿ ಅಥವಾ ಬಸವಣ್ಣನವರಾಗಲಿ ಅಥವಾ ಸತ್ಯಕ್ಕ ಆಗಲಿ ಅಥವಾ ಅಲ್ಲಮಪ್ರಭು ಆಗಲಿ, ಹೀಗೆ ಒಬ್ಬರದ್ದಲ್ಲ, ಇಡೀ ವಚನ ಸಾಹಿತ್ಯದಲ್ಲಿ ಬರುವಂಥ 12ನೇ ಶತಮಾನದಲ್ಲಿ ಬಂದಂತಹ ಇಡೀ ಎಲ್ಲ ವಚನಕಾರರು ಕೂಡ ಅಲ್ಲಿ ಜಾತಿ ಮತ ಪಂಥ ಧರ್ಮ ಇವೆಲ್ಲವನ್ನು ಮೀರಿ ಒಂದು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಅಲ್ಲಿ ಅನುಭವದಲ್ಲಿ ಎಲ್ಲ ಜಾತಿ ಮತ ಧರ್ಮದವರು ಕೂಡ ಒಟ್ಟುಗೂಡಿ ಬದುಕಬೇಕು. ಸೊ ನಾವಿಲ್ಲಿ ಸಮಾನತೆಯ ತಳಹದಿಯ ಮೇಲೆ ಬದುಕನ್ನು ಕಟ್ಕೊಳ್ಬೇಕು, ಸಮಾನರಾಗಿ ಬದುಕಬೇಕು ಅಂಥೇಳಿ ನಾವು ಅವತ್ತಿನ ಕಾಲದಲ್ಲೇ ನಮಗೆ ಅವರು ಹೇಳಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅಥವಾ ಮಾರ್ಗ ಅಂತಲೇ ಹೇಳ್ಬೋದು. ಅಂತಹ ಮಾರ್ಗವನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲಿಸಲೇಬೇಕಾದಂಥದ್ದು. ಸೊ ಆ ಥರದ ಒಂದು ಚಿಂತನೆಯನ್ನು ಇಡೀ ವಚನ ಸಾಹಿತ್ಯದಲ್ಲಿ ಬಂದಂಥ ಎಲ್ಲ ಬಗೆಯ ಆಲೋಚನೆಗಳನ್ನು ಅಥವಾ ಚಿಂತನೆಗಳನ್ನು ಲಾಲ್ಬಾಗ್ನಲ್ಲಿ ವಸ್ತು ಪ್ರದರ್ಶನದ ಮೂಲಕ ಇಡೀ ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ತಲುಪಿಸುವ ಕೆಲಸವನ್ನು ತೋಟಗಾರಿಕೆ ಇಲಾಖೆ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ವಸ್ತು ಪ್ರದರ್ಶನ ಈ ಬಾರಿ ಅತ್ಯಂತ ವಿಶಿಷ್ಟ ಮತ್ತು ವಿಭಿನ್ನ ಅಂತಲೇ ಹೇಳ್ಬೋದು. ಅಕ್ಕಮಹಾದೇವಿ ಒಂದು ಕಡೆ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜುದೊಡೆಂತೆಯ, ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ತೊರೆಗಳಿಗೆ ಅಂಜಿದೊಡೆಂತೆಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆದಂತೆಯ, ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನದಿರಬೇಕೆಂದು. ಅಂದರೆ ಜೀವನದಲ್ಲಿ ಏನೇ ಅಡೆತಡೆಗಳು ಬಂದರೂ ಕೂಡ ಅವೆಲ್ಲವನ್ನೂ ಕೂಡ ನಾವು ಅಂಜದೆ ಅಳುಕದೆ ಎದುರಿಸಿ ಬದುಕನ್ನು ನಡೆಸಬೇಕು ಅನ್ನೋದನ್ನು ಅಕ್ಕಮಹಾದೇವಿ ತನ್ನ ವಚನಗಳಲ್ಲಿ ಹೇಳ್ತಾಳೆ. ಸೊ ಈ ಥರದ ಪ್ರತಿಯೊಬ್ಬ ವಚನಕಾರರು ಕೂಡ ಒಂದೊಂದು ಥೀಮ್ಗಳನ್ನು ಇಟ್ಟುಕೊಂಡು, ಅಂದರೆ ಒಂದು ನೀತಿ ಪಾಠವನ್ನು ನಮಗೆ ಹೇಳಿಕೊಡೋ ರೀತಿಯಲ್ಲಿ ಇಡೀ ಜನಪದ ಸಾಹಿತ್ಯ ಹೇಗೆ ನಮಗೆ ಒಂದು ಹೊಸ ರೀತಿಯ ಬೆಳಕನ್ನು ಬದುಕಿಗೆ ಕಟ್ಟಿಕೊಡುತ್ತೋ ಅಥವಾ ದಾರಿಯನ್ನು ತೋರುತ್ತೋ, ಅದೇ ರೀತಿಯ 12ನೇ ಶತಮಾನದಲ್ಲಿದ್ದಂಥ ವಚನಕಾರರೆಲ್ಲರೂ ಕೂಡ ನಮಗೆ ಬದುಕನ್ನು ಹೇಗೆ ನಡೆಸಬೇಕು, ಸೊ ಯಾವ ರೀತಿ ಸಮಾನತೆಯ ಬದುಕನ್ನು ನಾವು ಕಟ್ಕೊಳ್ಬೇಕು, ಯಾವ ರೀತಿ ನಾವು ಒಂದು ಒಳ್ಳೆಯ ದಿಕ್ಕಿನಲ್ಲಿ ಬದುಕನ್ನು ಸಾಗಿಸಬೇಕು ಅನ್ನುವಂಥದ್ದನ್ನು ಹೇಳಿಕೊಟ್ಟಿರುವಂಥ ನಿದರ್ಶನಗಳು ಸಾಕಷ್ಟಿವೆ. ಹೇಳ್ತಾ ಹೋದರೆ ಇಡೀ ದಿನಗಟ್ಟಲೆ ಇದರ ಬಗ್ಗೆ ಮಾತಾಡ್ಬೋದು. ಆ ರೀತಿಯ ಒಂದು ರೀತಿಯ ಆಲೋಚನೆಗಳನ್ನು ಅಥವಾ ಅವರ ವಚನಗಳು ನಮಗೆ ಒಂದು ಹೊಸ ದಾರಿಯನ್ನು, ಹೊಸ ದಿಕ್ಕನ್ನು, ಹೊಸ ಬೆಳಕನ್ನು ಕಟ್ಟಿಕೊಡ್ತವೆ. ಸೊ ಅಂತಹ ಒಂದು ಬೆಳಕು ಈ ಬಾರಿಯ ಲಾಲ್ಬಾಗ್ನಲ್ಲಿ ಖಂಡಿತ ಕೂಡ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಯಾರೂ ಕೂಡ ಮರೆಯುವ ಹಾಗಿಲ್ಲ. ರಮೇಶ್ ರಜಮೂರು ಮಾತಾಡ್ತಾ ಇದ್ದೀನಿ. ಪತ್ರಕರ್ತ, ಸಾಹಿತಿ, ಜೊತೆಗೆ ಸಾಮಾಜಿಕ ಕೆಲಸಗಳಲ್ಲಿ ಕೂಡ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದೀನಿ. ಈ ಬಾರಿ ಈ ವಸ್ತು ಪ್ರದರ್ಶನ ಅತ್ಯಂತ ವಿಭಿನ್ನ ಮತ್ತು ವಿಶಿಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ಸತ್ಯಕ್ಕನ ಬಗ್ಗೆ ನಾನು ಬರೆದಿರ್ತಕ್ಕಂಥ ಪುಸ್ತಕ ಇವತ್ತು ನನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಸೊ ಅದೇ ರೀತಿ ಲಾಲ್ಬಾಗಿಗೆ ಹೋದಂಥ ಪ್ರತಿಯೊಬ್ಬರಿಗೂ ಕೂಡ ಜೀವನವನ್ನು ಬದಲಾವಣೆ ಮಾಡುವ ರೀತಿಯಲ್ಲಿ ಒಂದು ರೀತಿಯ ಹೊಸ ಅರಿವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಈ ಬಾರಿಯ ವಸ್ತು ಪ್ರದರ್ಶನ ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ.